ಏನು ಅರ್ಥ ಆಗಿಲ್ವಾ? ಆ ಮಾನ್ಯತಾ ರೂಟಲ್ಲೇ ಹೋಗಿ ಅವಳ ಜೊತೆನೆ ಇದ್ದು ಅವಳನ್ನ ಹೇಗೆ ಮಾಡಿಸ್ತೀನಿ ಅಂತ ತುಂಬಬೇಕು. ಇದೇನ್ ಸಾಬ್, ಆ ಮಾನ್ಯತವರು ಕೊನೆ ಮೂಮೆಂಟ್ ಅಲ್ಲಿ ಈ ತರ ಹೇಳ್ಬಿಟ್ರು? ಅದೇ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನೋ ಅವಳು ಸೈನ್ ಹಾಕ್ತಾಳೆ ಅಂತ ಫುಲ್ ಕಾನ್ಫಿಡೆನ್ಸ್ ಆಗಿ ಹೋಗಿದ್ದೆ. ಆದ್ರೆ ಅವಳು ಹಾಗೆ ಹೇಳುವಾಗ ನನ್ಗೆ ಹೇಗ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಈಗ ಏನ್ ಮಾಡೋದು ಸಾಬ್? ಇಟ್ಸ್ ಓಕೆ, ಎವ್ರಿ ಡೇ ಇಸ್ ನಾಟ್ ಸಂಡೇ. ಸಮ್ಟೈಮ್ಸ್ ಹೀಗಾಗತ್ತೆ. ಲೇಡಿಯಾಗಿ ಅವಳಿಗೆ ಅಷ್ಟಿರುವಾಗ ಇಷ್ಟು ದೊಡ್ಡ ಕಿಂಗ್ಡಮ್ ಸೆಟಪ್ ಮಾಡೋ ಸಪ್ನ ಇರೋ ಈ ಗಂಡಿಗೆ ಎಷ್ಟಿರ್ಬೇಕು? ಆ ಮಾನ್ಯತೆಗೆ ತನಗೆ ಮಾತ್ರ ಮಾಸ್ಟರ್ ಮೈಂಡ್ ಅನ್ಕೊಂಡಿದ್ದಾಳೆ. ಆದ್ರೆ ಈ ಸಕ್ಸೇನಾನ ಇನ್ನೊಂದು ಫೇಸ್ ನೋಡಿಲ್ಲ. ಅವಳು ವಿನ್ ಆಗಕ್ಕೆ ಏಕ್ ರಾಸ್ತಾ ಇದ್ರೆ ಈ ಸಕ್ಸೇನಾ ರನ್ ಆಗೋಕೆ ಎಲ್ಲ ಕಡೆ ರಾಸ್ತಾನೆ ರಾಸ್ತಾ. ಏನು ಅರ್ಥ ಆಗಿಲ್ವಾ? ಆ ಮಾನ್ಯತಾ ರೂಟಲ್ಲೇ ಹೋಗಿ ಅವಳ ಜೊತೆನೆ ಇದ್ದು ಅವಳನ್ನ ಹೇಗೆ ಮಾಡಿಸ್ತೀನಿ ಅಂತ ತುಂಬಬೇಕು. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾನ್ಯತಾ ಜೈಸೆ ಲೋಗ್ ಎಷ್ಟೋ ನೋಡಿದ್ದೀನಿ. ಏನೂ ಇಲ್ದೆ ಇಲ್ಲಿ ಬಂದು ಇಷ್ಟು ದೊಡ್ಡ ಕಿಂಗ್ಡಮ್ ಸೆಟಪ್ ಮಾಡ್ಬೇಕಾದ್ರೆ ಆ ಮಾನ್ಯತಾ ಜೈಸೆ ಲೋಗ್ ಮ್ಯಾಟರೇ ಆಗಲ್ಲ. मेरा काम सॉरी 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 मेरा गेम अब भी शुरू होगा. ಮುರಾರಿ, ನಮ್ಮ ಮನೇಲಿ ಇಲ್ಲಿಗೆ ಯಾರು ಭಾಷಣ ಹಿಡಿತಾರೇನೋ? ಹೌದಪ್ಪ, ಇಲಿ ಅಂದ್ರೆ ಮೂಷಿಕ ವಾಹನ ಅಂತಾನೂ ಗೊತ್ತು. ಪ್ರಾಣಿ ಹತ್ಯೆ ಮಹಾಪಾಪ ಅಂತ ಬದುಕ್ತಾ ಇರೋ ಮನೆ ಇದು ಅಂತಾನೂ ಗೊತ್ತು. ಮತ್ ಭಾಷಣ ಯಾಕಿಟ್ಟೆ? ನಾನ್ ಎಲ್ಲಿಂದ ಇಲಿ ಪಾಷಾಣ ಇಟ್ಟೆ? ಮತ್ತೆ ರುಕ್ಕು ಹತ್ರ ಅದನ್ನ ತಿಂದಿದ ತಕ್ಷಣ ಸತ್ತೋಗ್ತ್ಯಾ, ಅದ್ರಲ್ಲಿ ಇಲಿ ಪಾಷಾಣ ಹಾಕಿದೆ ಅಂತ ಹೇಳ್ದೆ. ಹೇಳ್ದೆ. ಅದ್ ಸರಿ, ಗಂಜಲ ಕುಡಿದ್ರೆ ವಿಷ ಹೊರಟೋಗುತ್ತೆ, ಎಲ್ಲ ಸರಿ ಹೊರಟೋಗುತ್ತೆ ಅಂತ ನಿನಗೆ ಯಾರು ಹೇಳಿದ್ದು? ಲವ್ ರಾಮಾಚಾರಿ, ಗಂಜಲ ಕುಡಿದ್ರೆ ಎಂತ ದೋಷ ಇದ್ರೂ ಹೋಗುತ್ತೆ ಅಂತ ಹೇಳ್ತಾರೆ. ಅಂತದ್ರಲ್ಲಿ ಈ ವಿಷ ಹೋಗಲ್ವಾ? ಗೋಮೂತ್ರ ಅಂದ್ರೆ ಪಾಪನಾಶಿನಿ, ಪುಣ್ಯವಾಹಿನಿ ಅಂತ ನೀನೇ ಹೇಳ್ತಾ ಇರ್ತೀಯ. ಅದಕ್ಕೆ ಆ ಪಾಪಿ ಕುಡಿದ್ರೆ ಸ್ವಲ್ಪನಾದ್ರೂ ಪಾಪ ಹೋಗುತ್ತೆ ಅಂತ ಅದನ್ನ ಕುಡಿಯೋಗ್ ಮಾಡ್ದೆ. ನೀವು ಏನೋ ಹೇಳ್ತಾ ಇದೀಯಾ? ಮತ್ತೆ ನಿಮ್ಮಿಬ್ರಿಗೇನು ಅನ್ನಿಸ್ತಾ ಇರ್ಬೋದು, ಈ ಮನೆ ಮಗ ಕ್ರಿಶ್ಚಿಯನ್ ಸಾಯಿಸಿರೋ ರಕ್ತದ ಕಡೆ ಅವ್ಳ ಕೈ ಗಂಟ್ಕೊಂಡಿರೋದ್ ನೋಡ್ತಾ ಇದ್ರೆ ನನ್ ರಕ್ತ ಕುದಿಯುತ್ತೆ. ಮಾಡೋದ್ನೆಲ್ಲ ಮಾಡ್ಬಿಟ್ಟು ಏನು ಆಗದೆ ಇರೋ ರೀತಿ ಇಲ್ಲಿಗೆ ಬಂದ್ಬಿಟ್ಟು ಚಾರು, ರಾಮಚಾರಿ ಬಾವ ಅಂತ ಮೊಸಳೆ ಕಣ್ಣೀರ್ ಹಾಕೋದ್ನ ನೀವು ನೋಡ್ಕೊಂಡು ಸುಮ್ನೆ ಇರ್ಬೋದು. ಆದ್ರೆ ನನ್ನಿಂದ ಅವಳು ಮಾಡೋ ನೋಡ್ಕೊಂಡು ಸುಮ್ನೆ ಇರೋಕ್ ಆಗ್ತಾ ಇಲ್ಲ. ಅದಕ್ಕೆ ಅವಳು ತಿಂತಾರ ನೋಡ್ತಾ ಇದ್ದೆ, ಅದಕ್ಕೆ ಹಾಕಿದೀನಿ ಅಂತ ಸುಳ್ಳು ಹೇಳ್ಬಿಟ್ಟೆ. ಅಲ್ಲ, ತಿಂದ ಮೇಲೆ ಎದೆ ಉರಿ ಹೊಟ್ಟೆ ಉರಿ ಅಂತ ಹೇಳ್ತಾ ಇದ್ಲಲ್ಲ, ಅದೇಗೆ? ಅದಾ, ಮೊದ್ಲೇ ಅವಳ ಮನ್ಸ್ ತುಂಬಾ ವಿಷ ತುಂಬಿಕೊಂಡಿದ್ಯಲ್ಲ, ಅದ್ರ ಜೊತೆ ಚಾಕ್ಲೇಟ್ ಅಲ್ಲೂ ವಿಷ ಇದೆ ಅಂದ್ರೆ ಅವಳಗ್ ಭಯ ಆಗದೆ ಇರುತ್ತಾ? ನಿಜ ಅಂತ ನಂಬಿ ಭ್ರಮೆಯಿಂದ ಭಯ ಪಟ್ಬಿಟ್ಲು. ನಾನು ಇದೇ ಸಿಕ್ಕಿದ ಚಾನ್ಸು ಅಂತ ಗಂಜಲ ತಂದು ಕುಡಿಸ್ಬಿಟ್ಟೆ. ನಾನ್ ಬರೀ ಮಾತ್ರ ಕುಡಿಸ್ಲಿಲ್ಲ, ಅದಕ್ ಸ್ವಲ್ಪ ಖಾರದ ಪುಡಿನೂ ಬೆಡ್ಸಿದ್ದೆ. ಅದಕ್ಕೆ ಗಂಟ್ಲು ಉರಿ ಅಂತ ಕಿರ್ಚಾಡ್ತಾ ಇದ್ಲು. ಮುರಾರಿ, ಇದೆಲ್ಲ ಇಲ್ಲ ಅಂತ ಹೇಳಕ್ ಬರ್ತಾ ಇದೆಯಾ ತಾನೆ? ನೋಡು ರಾಮಚಾರಿ, ಅವ್ರ ತರ ನಾನು ಪ್ರಾಣ ತೆಗಿಯೋ ಕಟಕ್ನಾಗದೆ ಇದ್ರು ಮನ್ಸಲ್ಲಿ ಕುದಿತಾ ಇರೋ ಕೋಪನ ಸ್ವಲ್ಪನಾದ್ರೂ ಕಮ್ಮಿ ಮಾಡಬೇಕಾಗಿತ್ತು. ಅದಕ್ಕೆ ಈ ತರ ಮಾಡ್ದೆ ಅಷ್ಟೇ. ರಾಮಾಚಾರಿ, ಇನ್ನೊಂದ್ ವಿಷಯ. ಈಗ ರುಕ್ಕು ಮನೇಲೇ ಇದ್ದಾಳೆ, ನಾವಿಬ್ರು ಕ್ಲೋಸ್ ಆಗಿರೋದ್ನ ಅವಳೇನಾದ್ರೂ ನೋಡ್ಬಿಟ್ರೆ, ಅಥವಾ ನೀನು ಕೃಷ್ಣ ಅಂತ ಅನ್ಕೊಂಡು ನೀನ್ ಹತ್ರ ಬಂದ್ರೆ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಚಾರು ಮೇಡಮ್. ರುಕ್ಕುಗ್ ನಿನ್ ಮೇಲೆ ಅನುಮಾನ ಬಂದ್ರೆ ಏನ್ ಮಾಡೋದು? ಸಾಯಿಸ್ಬಿಡ್ಬೇಕು. ರಾಮಾಚಾರಿ, ಅನುಮಾನನ ಸಾಯಿಸ್ಬಿಡ್ಬೇಕು ಅಂತ ಹೇಳ್ತಾ ಇದ್ದೀನಿ.
ಗಾಳಿ ಗಾಳಿ ಇರ್ಬೋದು. ಎಲ್ಲ ನನ್ ಭ್ರಮೆ. ಯಾರು? ಯಾರು ನೀನು? ರಾಮಾಚಾರಿ. ರಾಮಾಚಾರಿ, ರಾಮಾಚಾರಿ ಸತ್ತೋದ ಅಲ್ವಾ? ಸತ್ತೋಗಿದ್ದ, ಸಾಯಿಸಿದ್ದು ಅನ್ಯ ನನ್ನ ಸಾಯಿಸ್ಬಿಟ್ಟಲ್ಲೇ. ನೋಡು, ನನ್ನ ಎದೆಗೆ ಹಾಕಿದ್ದಿದೆ ಚಾಕು. ನೀನ್ ನನ್ನ ಜೀವನ್ ಮಾತ್ರ ಕಿತ್ಕೊಂಡೆ, ಆತ್ಮಕ್ಕೇನು ಮಾಡಕ್ಕಾಗ್ಲಿಲ್ಲ. ನನ್ನ ಆತ್ಮ ಇನ್ನು ಇಲ್ಲೇ ಇದೆ. ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ? ಹೋಗು, ನಂಗೆ ಭಯ ಆಗ್ತದೆ. ಸಾಯೋವಾಗ ನನಗೂ ಭಯ ಆಗಿರ್ಲಿಲ್ಲ, ಈಗ ನೀನ್ ಸಾಯ್ತಾ ಇದೀಯ, ನಿನಗ್ ಭಯ ಯಾಕೆ? ಅಯ್ಯೋ, ಯಾಕೆ ಯಾಕೆ ಬಂದಿದ್ಯಾ? ಯಾಕೆ ಬಂದಿದ್ದೀನ? ಜೀವನದಲ್ಲಿ ನನಗೆ ಎಷ್ಟೋ ಆಸೆ ಕನಸು ಎಲ್ಲ ಇತ್ತು. ನೀನ್ ನನ್ನ ಸಾಯಿಸಿದ ಮೇಲೆ ನನ್ನ ಉಸಿರಾಟ ನಿಂತು. ಆದ್ರೆ ನನಗೆ ಎಷ್ಟೋ ಆಸೆಗಳು ಇನ್ನೂ ಹಾಗೆ ಇದೆ. ನನ್ನ ಆಸೆಗಳೆಲ್ಲ ತೀರ್ಸ್ಕೊಂಡ್ಮೇಲೆ ಮಾತ್ರ ಈ ಭೂಮಿ ನಾನು ಬಿಟ್ಟು ಹೋಗೋದು. ಹೇಳು, ನಾನು ಏನ್ ದ್ರೋಹ ಮಾಡಿದ್ದೆ ಅಂತ ನನ್ನ ಸಾಯಿಸ್ದೆ? ನನ್ನ ಮೇಲೆ ಏನ್ ಕೋಪ ನಿನ್ಗೆ? ಇಲ್ಲ ಇಲ್ಲ ಇಲ್ಲ, ನನಗೆ ಕೋಪನೂ ಇಲ್ಲ. ನನಗೆ ಕೋಪ ಇದ್ದಿದ್ದು ನಿನ್ ಹೆಂಡತಿ ಚಾರು ಮೇಲೆ. ನಿನ್ ಸತ್ರೆ ಅವ್ಳು ವಿದ್ವೆ ಆಗಿ ಹತ್ಕೊಂಡ್ ಗೋಳಾಡೋದನ್ನ ನೋಡ್ಬೋದು ಅಂತ ನಿನ್ನೆ ಸಾಯಿಸ್ದೆ. ಓ ಹೌದಾ? ಅದೇ ತರ ನಿನ್ನ ಈಗ ಚುಚ್ಚಿ ಚುಚ್ಚಿ ಸಾಯಿಸ್ತೀನಿ, ನೋಡ್ತಾ ಇರು. ಸಮಾಚಾರಿ, ಇಲ್ಲ, ನಿನ್ನ ತಪ್ಪಾಯ್ತು. ಪ್ಲೀಸ್ ನನ್ನೇನು ಮಾಡ್ಬೇಡ. ಏನು ಮಾಡಬಾರ್ದ? ನಾನು ಚಾರು ಸಂತೋಷವಾಗಿದ್ವಿ, ನನ್ನನ್ನು ಸಾಯಿಸಿ ಅವಳು ದೂರ ಆಗಂಗ್ ಮಾಡಿರೋ ನಿನ್ಗೇನು ಮಾಡಬಾರ್ದ? ಈಗ ನಿನ್ನ ಹೆಂಗ್ ಸಾಯಿಸ್ತೀನಿ ನೋಡು. ಪ್ಲೀಸ್ ರಾಮಾಚಾರಿ, ನಿನ್ ಕಾಲಿಡ್ಕೋತ ನನ್ಗೇನು ಮಾಡ್ಬೇಡ. ಏಯ್, ನಮ್ಮಿಬ್ರನ್ನು ದೂರ ಮಾಡಿ ನೀನು ನಿನ್ ಗಂಡ ಸಂತೋಷವಾಗಿದ್ರೆ ನಾನ್ ನಿನ್ನ ಸುಮ್ನೆ ಬಿಡ್ಬೇಕಾ? ಇಲ್ಲ, ನಿನ್ನನ್ನು ನಾನ್ ಸುಮ್ನೆ ಬಿಡಲ್ಲ. ಬೇಡ ಬೇಡ ರಾಮಾಚಾರಿ, ನನ್ನ ಸಾಯಿಸ್ಬೇಡ, ನನ್ನ ಸಾಯಿಸ್ಬೇಡ. ನೀನೇನೋ ನನ್ನ ಸಾಯಿಸಿದ್ರೆ ನಿನ್ ತಪ್ಪ ಕೃಷ್ಣನ್ ಮೇಲಾಣೆ, ನೀನನ್ನ ಸಾಯಿಸ್ಬಾರ್ದು. ನಾನ್ ನಿನ್ನ ಸಾಯಿಸ್ಬಾರ್ದು ಅಂದ್ರೆ
ನೀನ್ ನಾನು ಹೇಳಿದ್ ಮಾತು ಕೇಳಬೇಕು. ಕೇಳ್ತೀನಿ ನನ್ನ ಸಾಯಿಸ್ಬೇಡ. ನಾನೇನ್ ಮಾಡ್ಬೇಕು ಹೇಳು 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 ನಾನೇನ್ ಮಾಡ್ಬೇಕು? ನಿನ್ನಿಂದ ನಾನು ಹೇಗ್ ಸತ್ತು ನನ್ನ ಹೆಂಡತಿಯಿಂದ ದೂರ ಆದ್ನೋ ಅದೇ ತರ ನೀನು ನಿನ್ ಗಂಡನಿಂದ ದೂರ ಇರಬೇಕು. ಅಂದ್ರೆ ಯಾವುದೇ ಕಾರಣಕ್ಕೂ ನೀನ್ ಕೃಷ್ಣನ ಹತ್ರ ಹೋಗ್ಬಾರ್ದು. ನಿನ್ನ ಬೆರಳು ಅವನ ಮೇಲೆ ಸೋಕಬಾರ್ದು. ಇದೆ ನಾನ್ ನಿನ್ ಕೊಡ್ತಾ ಇರೋ ಶಿಕ್ಷೆ. ಕೇಳಲೇಬೇಕು, ಬೇರೆ ದಾರಿ ಇಲ್ಲ. ನೀನೇನಾದ್ರೂ ನನ್ನ ಮಾತು ಮೀರಿ ಮುಟ್ಟಕ್ ಹೋದೆ ಅನ್ಕೋ, ನಾನು ಅಂತರ್ಪಿಚಾಚಿ ತರ ಅಲದಾಡ್ತಿದ್ರು. ನೀನ್ ಏನ್ ಮಾಡಿದ್ರು ನನಗೆಲ್ಲ ಗೊತ್ತಾಗುತ್ತೆ. ಡೈರೆಕ್ಟ್ ಆಗಿ ಬಂದ್ ಹೇಳಕ್ ಟೈಮ್ ಇಲ್ಲ ಅಂದ್ರು ಫೋನ್ ಮಾಡಾದ್ರು ನಿನಗ್ ವಾರ್ನಿಂಗ್ ಕೊಡ್ತಾ ಇರ್ತೀನಿ. ನಿನ್ನ ಹತ್ರ ಫೋನ್ ಹೇಗ್ ಬರುತ್ತೆ? ನಾನು ಯಾರ್ ಫೋನಿಂದ ಬೇಕಾದ್ರೂ ಫೋನ್ ಮಾಡಬಹುದು. ಯಾಕಂದ್ರೆ ಈಗ ನಾನು ಮನುಷ್ಯ ಅಲ್ಲ, ಪ್ರೇತಾತ್ಮ. ಇನ್ನ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ದೆವ್ವ. ನನಗೆಲ್ಲಾ ಶಕ್ತಿನೂ ಇದೆ. ಅಷ್ಟೇ ಯಾಕೆ, ನಿನ್ನ ಫೋನ್ ನಂಬರ್ ಏನು ಅಂತಾನು ಹೇಳ್ತೀನಿ, ಕೇಳ್ತೀಯಾ? 990222. ಇದೆ ತಾನೇ ನಿನ್ ನಂಬರು? ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೋ. ನೀನೇನಾದ್ರೂ ಅಪ್ಪಿ ತಪ್ಪಿ ಕೃಷ್ಣನ್ನ ಇಲ್ಲ 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 ಕೃಷ್ಣನ್ ಮುಟ್ಟಲ್ಲ ನಾನು. ಅವ್ನ್ ಮುಟ್ಟೋದಲ್ಲ, ಅವ್ನ್ ಇರೋ ಕಡೆ ತಲೆನೂ ಹಾಕಲ್ಲ. ಹಾಗಾದ್ರೆ ಹೋಗ್ತಾ ಇರು, ಹೋಗ್ತಾ ಇರು. ಅಲ್ವೋ ರಾಮಾಚಾರಿ, ಅವ್ರನ್ನ ಸಾಯಿಸ್ತೀನಿ ಅಂತ ಹೇಳಿ ಬರೀ ಎಚ್ಚರಿಕೆ ಕೊಟ್ಟು ಕಳ್ಸಿದೆಯಲ್ಲ. ಸಾಯಿಸೋದ್ರಿಂದ ಏನು ಲಾಭ ಮುರಾರಿ? ನೋಡು, ಈಗ ನಾನಿರೋ ಸ್ಥಿತಿನ, ಚಾರು ಮೇಡಮ್ ಇರೋ ಸ್ಥಿತಿನ ಅವಳು ಹೋಗ್ಬಿಟ್ಟು ಮಾನ್ಯತೆ ಹತ್ರ ಹೇಳಿದ್ರೆ ಅವ್ರಿಗೆ ನಮ್ಮ ಮೇಲೆ ಡೌಟ್ ಬರುತ್ತೆ. ಅದೇ ಈ ದೆವ್ವದ ಥರ ನಾಟಕ ಮಾಡಿ ಈ ವಿಷಯನ ಹೋಗಿ ಹೇಳಿದ್ರೆ ಅವ್ರಿಗೆ ದೆವ್ವಾಗಿವ ಅಂತ ಮೈಂಡ್ ಡಿವಿಯೇಟ್ ಆಗಿ ಗಮನ ಬೇರೆ ಕಡೆ ಹೋಗುತ್ತೆ. ಆಗ ನಾವು ನಮ್ಮ ಕೆಲಸನ ಯಾವ ತೊಂದರೆ ಇಲ್ಲದೆ ಆರಾಮಾಗಿ ಮಾಡ್ಕೋಬೋದು. ಅದಕ್ಕೆ ಹಿಂಗೆ ಮಾಡಿದ್ದು. ಓಹೋ, ಇದ್ರಲ್ಲಿ ಇಷ್ಟೆಲ್ಲಾ ವಿಷಯ ಇದೆಯಾ? ಮತ್ತೆ ನನ್ ರಾಮಾಚಾರಿ ಅಂದ್ರೆ ಸುಮ್ನೆನಾ? ಎಲ್ಲಾನು ಪ್ಲಾನ್ ಮಾಡೇ ಮಾಡೋದು. ಒಂದು ಸಣ್ಣ ಗಂಡು ನೋಡಕ್ಕೆ